ಇನ್ನೊಂದು ವಿಚಾರ, ಈ ಕಾಂಗ್ರೆಸ್ನವರು 2023 ಚುನಾವಣೆಗಿಂತ ಮೊದಲು ಊರೂರಲ್ಲಿ ತಮಟೆ ಹೊಡೆಯೋದು. ಬೆಂಗಳೂರಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ಒಂದು ಡೋಲು, ಇನ್ನು ಸಿದ್ದರಾಮಯ್ಯನವರು ಒಂದು ಡೋಲ್ ಇಟ್ಕೊಂಡ್ಬಿಟ್ಟು ಏನ್ ತಮಟೆ ಹೊಡೆದ್ರು, ಹಿಂದಿ ಇಂಪೋಸಿಷನ್, ಹಿಂದಿ ಏರಿಕೆ ಅಂದ್ರು. ಸಿದ್ದರಾಮಯ್ಯನವರೇ, ನಾನೇನು ನಿಮಗೆ ಉದಯಗಿರಿನಲ್ಲಿ ಇರೋರಿಗೆ, ಶಿವಾಜಿನಗರದಲ್ಲಿ ಇರೋರಿಗೆ, ಗುರಪ್ಪನ ಪಾಳ್ಯದಲ್ಲಿ ಇರೋರಿಗೆ ಇವರಿಗೆ ಕನ್ನಡ ಕಲ್ಸಿ ಅಂತ ನಾನು ಹೇಳಕ್ಲ, ಅದು ಕಲ್ಸಲ್ಲ, ನೀವು ಅವ್ರು ಕಲಿಯೋದು ಇಲ್ಲ, ಬಿಟ್ಬಿಡಿ. ಆದ್ರೆ ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು, ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪ್ಗೆ, ಮೋದಿ ಅವರಿಗೆ ಬುದ್ಧಿ ಹೇಳುವಂತ ಸಂತೋಷ್ ಲಾಡು, ಏನ್ ಸರ್ ಅದು ಆ ಕನ್ನಡ ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದ್ಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನ ವಾಪಸ್ ಇನ್ನೊಂದ್ಸರಿ ತೆರೆದು ಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನ ತಿಳ್ಕೊಳ್ಳೋದ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತ ಹೇಳಿ ಇಷ್ಟೆಲ್ಲಾ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೋಮಗ, ಬೋಮಗ ಅಂದ್ರೆ ಚೆನ್ನಾಗ್ ಮಾತಾಡ್ತಾರ ಆ ವಿಜಯಾನಂದ ಕಾಶಪ್ಪ ಅವರು. ಅದು ಇಲ್ಲಿ ಮಾತ್ರ ಮಾತಾಡಕ್ಕಾಗಲ್ಲ. ಎಕನಾಮಿ ಬಗ್ಗೆ ಎಲ್ಲ ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು, ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್, ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿ ಅವರಂತೂ ಮಾಡ್ತಾ ಇಲ್ಲ. ಆದ್ರೆ ಕನ್ನಡ ಇಂಪೋಸಿಷನ್ ಕನ್ನಡ ಹೇರಿಕೆಯನ್ನ ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ.